ವಯಸ್ಸಾದ ಅಜ್ಜ ದುಃಖದಿಂದ ಕುಳಿತದ್ದನ್ನು ನೋಡಿ ಮಕ್ಕಳು ಕೇಳಿದರು. ಏನಾಯಿತು ಅಜ್ಜ, ನೀವು ಇಂದು ದುಃಖದಿಂದ ಕುಳಿತು ಏನು ಯೋಚಿಸುತ್ತಿದ್ದೀರಿ? ನಿಮ್ಮ ಜೀವನದ ಬಗ್ಗೆಯೋ ಎಂದು ಮಕ್ಕಳು ಒತ್ತಾಯಿಸಿದರು. ಕಲ್ಪನೆಗಳಿಗೆ ಮಿತಿಯೇ ಇರಲಿಲ್ಲ. ನಾನು ಜಗತ್ತನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದೆ. ನಾನು ಸ್ವಲ್ಪ ಬೆಳೆದೆ. ಹಾಗಾಗಿ ಜಗತ್ತನ್ನು ಬದಲಾಯಿಸುವುದು ತುಂಬಾ ಕಷ್ಟಕರವಾದ ಕೆಲಸ ಎಂದು ನಾನು ಯೋಚಿಸಲು ಪ್ರಾರಂಭಿಸಿದೆ. ಅದಕ್ಕಾಗಿಯೇ ನಾನು ನನ್ನ ಗುರಿಯನ್ನು ಸ್ವಲ್ಪ ಚಿಕ್ಕದಾಗಿಸಿದ್ದೇನೆ. ಜಗತ್ತು ಸರಿಯಿಲ್ಲ ಎಂದುಕೊಂಡೆ. ನಾನು ದೇಶವನ್ನೂ ಬದಲಾಯಿಸಬಲ್ಲೆ. ಆದರೆ ಇನ್ನೂ ಸ್ವಲ್ಪ ಸಮಯ ಕಳೆದಾಗ ನಾನು ಮಧ್ಯವಯಸ್ಕನಾದೆ. ಹಾಗಾಗಿ ದೇಶವನ್ನು ಬದಲಾಯಿಸುವುದು ಸಣ್ಣ ವಿಷಯವಲ್ಲ. ಎಲ್ಲರೂ ಇದನ್ನು ಮಾಡಲು ಸಾಧ್ಯವಿಲ್ಲ. ನಾನು ನನ್ನದನ್ನು ಬದಲಾಯಿಸುತ್ತೇನೆ. ಕುಟುಂಬ ಮತ್ತು ಆತ್ಮೀಯ ವ್ಯಕ್ತಿಗಳು. ಆದರೆ ಕ್ಷಮಿಸಿ, ನನಗೂ ಅದನ್ನೂ ಮಾಡಲು ಸಾಧ್ಯವಾಗಲಿಲ್ಲ. ಮತ್ತು ಈಗ ನಾನು ಈ ಜಗತ್ತಿನಲ್ಲಿ ಕೆಲವು ದಿನಗಳವರೆಗೆ ಅತಿಥಿಯಾಗಿದ್ದೇನೆ. ನಾನು ನನ್ನನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ನಾನು ಖಂಡಿತವಾಗಿ ತಿಳಿದಿರುತ್ತೇನೆ, ಅದನ್ನು ಮಾಡಿದ್ದೇನೆ. ಇನ್ನಷ್ಟು ಹೆಚ್ಚಾಗಿ ನನ್ನನ್ನು ನೋಡಿದ ನಂತರ ನನ್ನ ಕುಟುಂಬ ಬದಲಾಗಿರಬಹುದು. ಮತ್ತು ನಿನಗೇನು ಗೊತ್ತು, ಅವರಿಂದ ಸ್ಫೂರ್ತಿ ಪಡೆದು ಈ ದೇಶವು ಏನನ್ನಾದರೂ ಬದಲಾಯಿಸಬಹುದಿತ್ತು. ತದನಂತರ ಬಹುಶಃ ನಾನು ಈ ಜಗತ್ತನ್ನು ಬದಲಾಯಿಸಬಹುದಿತ್ತು. ಅಜ್ಜನ ಕಣ್ಣುಗಳು ತೇವವಾದವು ಎಂದು ಹೇಳಿದನು. ಮೆಲ್ಲನೆ ಹೇಳಿದ, ಮಕ್ಕಳೇ, ನನ್ನಂತೆ ತಪ್ಪು ಮಾಡಬೇಡಿ. ಯಾವುದನ್ನೋ ಬದಲಾಯಿಸುವ ಮೊದಲು ನಿಮ್ಮನ್ನು ಬದಲಾಯಿಸಿಕೊಳ್ಳಿ. ಉಳಿದೆಲ್ಲವೂ ಸ್ವಯಂಚಾಲಿತವಾಗಿ ಬದಲಾಗುತ್ತದೆ. ಸ್ನೇಹಿತರೆ, ನಾವೆಲ್ಲರೂ ಜಗತ್ತನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದ್ದೇವೆ. ಆದರೆ ಅದು ನಮ್ಮಿಂದಲೇ ಪ್ರಾರಂಭವಾಗುತ್ತದೆ. ಬೇರೆ ಯಾವುದನ್ನಾದರೂ ಬದಲಾಯಿಸುವ ಮೊದಲು ನಾವು ನಮ್ಮನ್ನು ಬದಲಾಯಿಸಿಕೊಳ್ಳಬೇಕು. ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ನಾವು ನಮ್ಮ ಕೌಶಲ್ಯಗಳನ್ನು ನಾವು ಬಲಪಡಿಸಬೇಕು. ನಾವು ನಮ್ಮ ಮನೋಭಾವವನ್ನು ಧನಾತ್ಮಕವಾಗಿ ಮಾಡಬೇಕು. ನಮ್ಮ ದೃಢತೆಯನ್ನು ನಾವು ಬಲಪಡಿಸಬೇಕು. ಮತ್ತು ಆಗ ಮಾತ್ರ ನಾವು ಪ್ರತಿ ಬದಲಾವಣೆಯನ್ನು ತರಲು ಸಾಧ್ಯವಾಗುತ್ತದೆ. ನಾವು ಮಾಡುತ್ತೇವೆ, ನಿಜವಾಗಿಯೂ ತರಲು ಬಯಸುತ್ತೇವೆ. ಸ್ನೇಹಿತರೆ, ಮಹಾತ್ಮ ಗಾಂಧಿಯವರು ಬಹಳ ಪರಿಣಾಮಕಾರಿಯಾಗಿ ಹೇಳಿದ್ದಾರೆ, ನೀವು ಜಗತ್ತಿನಲ್ಲಿ ಕಾಣಬಯಸುವ ಬದಲಾವಣೆಯಾಗಿರಿ. ನೀವು ಜಗತ್ತಿನಲ್ಲಿ ಕಾಣಬಯಸುವ ಬದಲಾವಣೆಯಾಗಿರಿ. ಆದ್ದರಿಂದಲೇ ಇಂದಿನಿಂದ ನಾವು ಜಗತ್ತಿನಲ್ಲಿ ಕಾಣಬಯಸುವ ಬದಲಾವಣೆಯಾಗುತ್ತೇವೆ. ಥ್ಯಾಂಕ್ ಯು.